97ನಲ್ಲಿ ಇದೊಂದು ಅಗ್ರಿಮೆಂಟ್ ಆಗಿದೆ ಸಭಾಪತಿಗಳೇ, 30 ವರ್ಷಕ್ಕಾಗಿದೆ. ಈಗ ಅವರಿಗೆ ಇದುವರೆಗೂ ಟೌನ್ಶಿಪ್ಪೇ ಮಾಡೋಕ್ಕಾಗಲಿಲ್ಲ. ನಾವು ಒಂದು 13,000 ಎಕರೆ ಕೊಟ್ಟಿದ್ದೀವಿ. ಇನ್ನೇನು ಅದು ಅವಧಿನೇ ಮುಗಿತಾ ಇದೆ. ಯಾವುದೇ ಅಕ್ವಿಜೇಷನ್ ಆಗಿಲ್ಲ, ಬಡಾವಣೆ ಆಗಿಲ್ಲ, ಏನೂ ಇಲ್ಲ. ಯಾಕೆ ಅವ್ರಿಗೆ ಕೊಡಬೇಕು ಅಂತ? ಯಾಕಂದರೆ 30 ವರ್ಷ ಆಗೋಗ್ತಾ ಇದೆ. 1,30,30,000 ಕೋಟಿ ಸಭಾಪತಿಗಳೇ, ಸಣ್ಣ ಅಮೌಂಟ್ ಅಲ್ಲ. ನಮ್ಮ ಬಡ್ಜೆಟ್ನ 25% ಸಭಾಪತಿಗಳೇ. ಮತ್ತೆ ಈ ಟೂ ವೀಲರ್ಗೆ ಎಲ್ಲೂ ಟೋಲ್ ಸಂಗ್ರಹ ಮಾಡಲ್ಲ ಸಭಾಪತಿಗಳೇ, ಯಾವ ಹೈವೇ ಎಲ್ಲೂ ಮಾಡಲ್ಲ. ಇವ್ರು ಇಲ್ಲಿ ಟೋಲ್ ಸಂಗ್ರಹ ಮಾಡ್ತಾರೆ. ಮತ್ತೆ ಇವರು ಟೋಲ್ ದರ ನಿಗದಿ ಮಾಡಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ತಗೋಬೇಕಾಗುತ್ತೆ. 2-3 ವರ್ಷ ತಗೊಂಡಿದ್ದಾರೆ. ಈಗ ಮತ್ತೆ ಸರ್ಕಾರಕ್ಕೆ ಗಮನ ತರ್ತಾ ಇಲ್ಲ. ಟೋಲ್ ಅವರೇ ಫಿಕ್ಸ್ ಮಾಡ್ತಾ ಇದ್ದಾರೆ, ಅವರೇ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ನೋಟಿಸ್ ಕೊಟ್ಟ ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ ಸಭಾಪತಿಗಳೇ. ರಾಮಜಗೌಡ. ಸನ್ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಚಿಕ್ಕ ಗುರುತಿನ ಪ್ರಶ್ನೆ 91 ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ. ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಿದ್ದಾರೆ. ನನ್ನ ಪ್ರಶ್ನೆ ಇತ್ತು, ಬೆಂಗಳೂರು ಹೊರವಲಯದಲ್ಲಿ ನೈಸ್ ರಸ್ತೆ ಯೋಜನೆಗೆ ಸರ್ಕಾರ ಹಾಗೂ ಕಂಪನಿಯ ನಡುವೆ ಮಾಡಿಕೊಂಡಿರೋ ಒಪ್ಪಂದ ಮುಖ್ಯ ಷರತ್ತುಗಳು ಯಾವುವು ಅಂತ ಕೇಳಿದ್ದೆ. ಸನ್ಮಾನ್ಯ ಸಭಾಪತಿಗಳು ಉತ್ತರ ಕೊಟ್ಟಿದ್ದಾರೆ. ಒಂದು ರೋಡ್ಗೆ ಮತ್ತು ಬಡಾವಣೆಗಳಿಗೆ ಅಂತ ಒಂದು ಅಗ್ರಿಮೆಂಟ್ ಆಗಿದೆ ಸನ್ಮಾನ್ಯ ಸಭಾಪತಿಗಳೇ. ಟೋಟಲ್ ಪ್ರಾಜೆಕ್ಟ್ ಬಂದು 20,193 ಎಕರೆ. ನಾನು ಒಂದು ಗೂಗಲಲ್ಲಿ ಇದು ಮಾಡಿದಾಗ ಸಭಾಪತಿಗಳೇ, ಒಟ್ಟು ಟೌನ್ಶಿಪ್ಗೆ ತಗೊಂಡಿದ್ದಾರೆ ಆಲ್ಮೋಸ್ಟ್ 13,000 ಎಕರೆ ತಗೊಂಡಿದ್ದಾರೆ ಸನ್ಮಾನ್ಯ ಸಭಾಪತಿಗಳೇ. ರೋಡ್ಗೆ 6,999 ಎಕರೆ ತಗೊಂಡಿದ್ದಾರೆ. ಆದರೆ ಸಭಾಪತಿಗಳು ಇಲ್ಲಿ ಏನಾಗಿದೆ, ಇವರು ಟೌನ್ಶಿಪ್ಗೆ 13,000 ನೇರವಾಗಿ ಪ್ರಶ್ನೆಗಳನ್ನು ಕೇಳಿ. ಆಯ್ತು ಸಭಾಪತಿಗಳು, ನಾನು ಹೇಳ್ತೀನಿ. ನಾ ಬೆಲ್ ಬಡೋದು ಕ್ಲೋಸ್ ನೆಕ್ಸ್ಟ್ ಕರಿತೀನಿ. ಈಗ ಹೇಳ್ತೀನಿ ಟೈಮ್. 13,000 ಎಕರೆ ಏನು ತಗೊಂಡಿದ್ದಾರೆ ಸಭಾಪತಿಗಳು. ಇದುವರೆಗೂ ಒಂದು ಬಡಾವಣೆನೂ ಮಾಡಿಲ್ಲ. ಆದರೆ ರೈತರಿಗೂ ಸಹ ಇದುವರೆಗೂ ದುಡ್ಡು ಹೋಗಿಲ್ಲ. ಮತ್ತೆ ಇಲ್ಲಾಂದರೆ ಅದನ್ನು ಡಿನೋಟಿಫಿಕೇಶನ್ ಮಾಡಿಲ್ಲ ಸಭಾಪತಿಗಳೇ. ಅವ್ರು ಅಕ್ವಿಜೇಷನ್ ಮಾಡಿದಾಗ ಸುಮಾರು 5ರಿಂದ 10 ಲಕ್ಷ ಒಂದು ಎಕರೆಗೆ ಫಿಕ್ಸ್ ಮಾಡಿರ್ಬೋದು ಸಭಾಪತಿಗಳೇ. ಅದರ ವ್ಯಾಲ್ಯೂ ಈಗ ಆವಾಗ 1,300 ಕೋಟಿ ಇದೆ. ಈಗ ಅದೇ 13,000 ಎಕರೆಗೆ ನಾವು ಈಗ ಸರಾಸರಿ ಒಂದು 5ರಿಂದ 10 ಕೋಟಿ ಲೆಕ್ಕ ಹಾಕಿದ್ರೆ 1,30,000 ಕೋಟಿ ಆಗುತ್ತೆ ಸನ್ಮಾನ್ಯ ಸಭಾಪತಿಗಳೇ. ಆದರೆ ಇದುವರೆಗೂ ₹1 ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ, ಟೌನ್ಶಿಪ್ಗೂ ಮಾಡಿಲ್ಲ. ಹಾಗಾಗಿ ಸರ್ಕಾರ ಇದನ್ನು ಏನು ಈಗ ಪರಿಶೀಲನೆ ಮಾಡ್ತಾ ಇದೆ, ಏನು ಮಾಡ್ತಾ ಇದೆ? ಒಂದು. ಎರಡನೇದಾಗಿ ರಸ್ತೆ ಮಾಡಿದ್ದಾರೆ ಸಭಾಪತಿಗಳೇ. ರಸ್ತೆ ಮಾಡಿದ್ದಾರೆ. ರಸ್ತೆಗೆ ಯಾರೆಲ್ಲ ಅಕ್ವಿಜೇಷನ್ ಮಾಡಿದ್ದಾರೆ ಅವ್ರಿಗೆ ಬದಲಿ ನಿವೇಶನ ಕೊಡ್ತೀವಿ ಅಂತ ಒಂದು ಬಾಗೇಗೌಡ ಲೇಔಟ್ ಅಂತ ನಾಯಂಡಹಳ್ಳಿ ಗೇಟ್ ಹತ್ರ ಬರುತ್ತೆ ಸಭಾಪತಿಗಳೇ. ಬದಲಿ ನಿವೇಶನ ಕೊಡ್ತೀವಿ ಅಂತ ಒಂದು ಪ್ರಮೋದ್ ಬಡಾವಣೆ ಅಂತ ಕೊಡ್ತಾರೆ. ಆದರೆ ಆ ಬಡಾವಣೆಯಲ್ಲಿ ನಿವೇಶನಗಳು ಕೊಟ್ಟಿದ್ದ ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಸಭಾಪತಿಗಳೇ. ಅವರೆಲ್ಲ ಅಲ್ಲಿ ಹೋಗಿ ಮನೆಗಳು ಕಟ್ಟಿದ್ದಾರೆ. ಪಾಪ ಅವ್ರಿಗೆ ಯಾವುದು ಮೂಲಭೂತ ಸೌಕರ್ಯಗಳಿಲ್ಲ. ಸಚಿವ ಉತ್ತರ ಭಾಷಣ ಮಾಡಬೇಡ್ರಿ. ಮಾನ್ಯ ಸಭಾಪತಿಗಳೇ, ಇದು 97ರಲ್ಲಿ ನೈಸು ಮತ್ತು ಸರ್ಕಾರದ ಮಧ್ಯೆ ಆಗಿರುವಂಥ ಒಂದು ಒಪ್ಪಂದದ ಯೋಜನೆ. ಇದು ನೈಸ್ ಅಂತ ನಾವು ಕರಿತೀವಿ. ಇದು ಸುಮಾರು 5 ಟೌನ್ಶಿಪ್ಗಳು ಮತ್ತು ಮೈಸೂರುವರೆಗೆ ಇದು ಒಂದು ಪ್ಯಾರಲಲ್ ಆಗಿ ರಸ್ತೆ ಮಾಡುವಂಥ ಒಂದು ಯೋಜನೆ. ಆದರೆ ಇಲ್ಲಿವರೆಗೆ ನೀವು ಹೇಳಿದಂಥ ಅಷ್ಟು ಭೂಮಿಯನ್ನು ಅವರಿಗೆ ಕೊಡಲಿಕ್ಕೆ ಆಗಿಲ್ಲ. ಯಾಕಂದರೆ ಇನ್ನೂ ಅಪೂರ್ಣ ಆಗಿದೆ ಮಾನ್ಯ ಅಧ್ಯಕ್ಷರೇ. ಹೀಗಾಗಿ ಇದು ಮತ್ತು ಸಾಕಷ್ಟು ಇದು ವ್ಯಾಜ್ಯಗಳು ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟು ಸುಮಾರು ವ್ಯಾಜ್ಯಗಳು ಕೂಡ ನಡೀತಾ ಇದೆ. ಹೀಗಾಗಿ ಇದು ಸರ್ಕಾರ ಆಗಲಿ ಮತ್ತು ನೈಸ್ ಕಂಪ್ನಿ ಮಧ್ಯೆ ಏನು ಒಪ್ಪಂದ ಆಗಿದೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ ಅಧ್ಯಕ್ಷರೇ. ಇದನ್ನು ಮನಗೊಂಡನೇ ಮಾನ್ಯ ಮುಖ್ಯಮಂತ್ರಿಗಳೊಂದು ಕ್ಯಾಬಿನೆಟ್ ಉಪಸಮಿತಿಯನ್ನು ನೇಮಿಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಸದಸ್ಯರಾಗಿದೆ. ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸೊ ನಮಗೆ ವರದಿ ಕೊಡಲಿಕ್ಕೆ ಹೇಳಿದ್ದಾರೆ, ಇದನ್ನು ಯಾವ ರೀತಿ ಬಗೆಹರಿಸಬೇಕು. ಸುಮಾರು 20 ವರ್ಷಗಳಕ್ಕಿಂತ ಹಳೆಯದ 30 ವರ್ಷ ಆಗಿರ್ಬೋದು ಬಹುಶಃ. ಸೊ ಇದನ್ನು ಯಾವ ರೀತಿ ಬಗೆಹರಿಸಬೇಕಂತ ಒಂದು ತಾವು ಸ್ಪಷ್ಟವಾಗಿ ವರದಿ ಕೊಡು ಅಂತ ಹೇಳಿದ್ರೆ, ಅದು ವರದಿ ಕೊಟ್ಟ ಮೇಲೆ ಇದಕ್ಕೇನೋ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸೊ ಭಾಳಷ್ಟು ಸಮಸ್ಯೆಗಳಿದೆ, ಗೊಂದಲ ಕೂಡ ಈ ಯೋಜನೆಯಲ್ಲಿದೆ ಅಧ್ಯಕ್ಷರೇ. ಅದಕ್ಕೆ ಇದು ನಮ್ಮ ಉಪಸಮಿತಿ ವರದಿ ಕೊಟ್ಟ ಮೇಲೆ ಇದಕ್ಕೊಂದು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಭಾಪತಿಗಳೇ, ನನ್ನ ಕ್ವಶನ್ ಅಂದರೆ, ಈಗ 97ನಲ್ಲಿ ಇದೊಂದು ಅಗ್ರಿಮೆಂಟ್ ಆಗಿದೆ ಸಭಾಪತಿಗಳೇ, 30 ವರ್ಷಕ್ಕಾಗಿದೆ. ಈಗ ಅವ್ರಿಗೆ ಇದುವರೆಗೂ ಟೌನ್ಶಿಪ್ಪೇ ಮಾಡೋಕ್ಕಾಗಲಿಲ್ಲ. ನಾವು ಒಂದು 13,000 ಎಕರೆ ಕೊಟ್ಟಿದ್ದೀವಿ. ಇನ್ನೇನು ಅದು ಅವಧಿನೇ ಮುಗಿತಾ ಇದೆ. ಯಾವುದೇ ಅಕ್ವಿಜೇಷನ್ ಆಗಿಲ್ಲ, ಬಡಾವಣೆ ಆಗಿಲ್ಲ, ಏನೂ ಇಲ್ಲ. ಯಾಕೆ ಅವ್ರಿಗೆ ಕೊಡಬೇಕು ಅಂತ? ಯಾಕಂದರೆ 30 ವರ್ಷ ಆಗೋಗ್ತಾ ಇದೆ. 1,30,30,000 ಕೋಟಿ ಸಭಾಪತಿಗಳೇ, ಸಣ್ಣ ಅಮೌಂಟ್ ಅಲ್ಲ.
ನಮ್ಮ ಬಡ್ಜೆಟ್ನ 25% ಸಭಾಪತಿಗಳೇ. ಹಾಗಾಗಿ ಅದೇ ರೀತಿಯಾಗಿ ಸಭಾಪತಿಗಳೇ ಮತ್ತೆ ಈ ಟೂ ವೀಲರ್ಗೆ ಎಲ್ಲೂ ಟೋಲ್ ಸಂಗ್ರಹ ಮಾಡಲ್ಲ ಸಭಾಪತಿಗಳೇ, ಯಾವ ಹೈವೇಯಲ್ಲೂ ಮಾಡಲ್ಲ. ಇವ್ರು ಇಲ್ಲಿ ಟೋಲ್ ಸಂಗ್ರಹ ಮಾಡ್ತಾರೆ. ಮತ್ತು ಇವರು ಟೋಲ್ನ ದರ ನಿಗದಿ ಮಾಡಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ತಗೋಬೇಕಾಗುತ್ತೆ. 2-3 ವರ್ಷ ತಗೊಂಡಿದ್ದಾರೆ. ಈಗ ಮತ್ತೆ ಸರ್ಕಾರಕ್ಕೆ ಗಮನ ತರ್ತಾ ಇಲ್ಲ. ಟೋಲ್ ಅವರೇ ಫಿಕ್ಸ್ ಮಾಡ್ತಾರೆ, ಅವರೇ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ನೋಟಿಸ್ ಕೊಟ್ಟ ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ ಸಭಾಪತಿಗಳೇ. ಹಾಗಾಗಿ ಈ ಒಂದು ಅಟ್ಲೀಸ್ಟ್ ಆ ಟೂ ವೀಲರ್ಗಾದರೂ ಸಭಾಪತಿಗಳೇ ಯಾಕೆ ಪಾಪ ಯಾವ ಹೈವೇಯಲ್ಲಿ ಯಾವ ಇದರಲ್ಲಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳಲ್ಲಿ ಟೋಲ್ ಸಂಗ್ರಹ ಮಾಡಲ್ಲ, ಅದು ಮಾಡಬಾರ್ದು. ಆಮೇಲೆ ಇವ್ರು ಏನು ಮಾಡ್ತಾರೆ ಸಭಾಪತಿಗಳೇ, ಈ ಸ್ಟಾಫ್ ಜಾಸ್ತಿ ಇಟ್ಟಿರಲ್ಲ. ಕೆಲವು ಸಮಯಗಳಲ್ಲಿ ನೀವು ಶನಿವಾರ ಶುಕ್ರವಾರ ನೋಡಿದ್ರೆ 10-15 ನಿಮಿಷ ನಾವು ಆ ಟೋಲಲ್ಲಿ ಇರಬೇಕಾಗುತ್ತೆ ಸಭಾಪತಿಗಳೇ, ಗಾಡಿಗಳು ಮೂವ್ ಆಗಲ್ಲ ಬೇಗ. ಹಾಗಾಗಿ ದಯಮಾಡಿ ಅಲ್ಲಿ ಸಿಬ್ಬಂದಿ ನೇಮಕ ಮಾಡಬೇಕು, ಹೆಚ್ಚಿಗೆ ಸಿಬ್ಬಂದಿ ನೇಮಕ ಮಾಡಬೇಕು. ಸಿಬ್ಬಂದಿ ನೇಮಕ ಮಾಡಿದ್ರೆ ಅಟ್ಲೀಸ್ಟ್ ಬೇಗ ಹೋಗ್ತವೆ. ಯಾವುದೇ ಟೋಲ್ಗಳಲ್ಲಿ 5-10 ನಿಮಿಷ ನಿಂತ್ಕೊಳ್ಳೋದು ಬೇಕಾಗಿಲ್ಲ ಸಭಾಪತಿಗಳೇ. ಅದೇ ರೀತಿಯಾಗಿ ಇವರು 2016ರಲ್ಲಿ ಸರಿಯಾಗಿ ರಸ್ತೆ ನಿರ್ವಹಣೆ ಮಾಡಿಲ್ಲ ಅಂತ ಡಿಫಾಲ್ಟ್ ನೋಟಿಸನ್ನು ನಾವು ನಮ್ಮವರು ಸರ್ಕಾರ ಒಂದು ಸುತ್ತೋಲೆ ಕೊಟ್ಟಿದ್ದಾರೆ, ಅದನ್ನು ಸಹ ಕೋರ್ಟ್ಗೆ ಹೋಗ್ತಾರೆ ಅಧ್ಯಕ್ಷ. ನಾವು ಏನೇ ಕೊಟ್ಟರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನನ್ನ ಕೊನೆ ಪ್ರಶ್ನೆ ಏನಂತಂದರೆ, ಏನು ನೀವು 13,000 ಎಕರೆಯನ್ನು ಅವ್ರಿಗೆ ಕೊಡಲಿಕ್ಕೆ ಏನು ಪ್ಲ್ಯಾನ್ ಮಾಡಿದ್ವಿ, ಅವರು ಟೌನ್ಶಿಪ್ ಮತ್ತು ರೋಡ್ ಮಾಡ್ತೀವಿ ಅಂತ. ರೋಡ್ ನಮ್ದೇನು ಪ್ರಾಬ್ಲಮ್ ಇಲ್ಲ ಸಭಾಪತಿಗಳೇ. ಆ ರೋಡ್ ಆಗಿದ್ದರಿಂದ ತುಂಬಾ ಅನೇಕ ವೆಹಿಕಲ್ಗಳು ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದಾವೆ. ಆದರೆ ಈ ಟೌನ್ಶಿಪ್ ಅನ್ನ ಯಾವುದೇ ಕಾರಣ ಕೊಡಬಾರ್ದು, ಅವ್ರ ಅವಧಿ ಮುಗಿದಿದೆ ಸಭಾಪತಿಗಳೇ. ಮತ್ತು ಟೂ ವೀಲರ್ ಅನ್ನ ಶುಲ್ಕನ ರದ್ದು ಮಾಡಬೇಕು. ಸಭಾಪತಿಗಳ ಸದಸ್ಯರು ಹೇಳಿದಂಗೆ ನಾವು ಏನೇ ಮಾಡಿದ್ರು ಕೂಡ ತಕ್ಷಣ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿಂದ ತಡೆಯಾಜ್ಞೆ ಬರ್ತದೆ. ಹೀಗಾಗಿ ಸರ್ಕಾರ ಇಲ್ಲಿವರೆಗೆ ಯಾವುದೇ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ನೀವು ಸ್ಕೂಟ್ರ್ ಬಗ್ಗೆ ಹೇಳಿದರೆ ಇದು ನಮ್ಮ 97 ಫ್ರೇಮ್ ವರ್ಕಲ್ಲಿ ಇದೆ. ನಮ್ಮಲ್ಲಿ ನಾವು ಅವ್ರಿಗೆ ತಮ್ಗೆ ಹೆಂಗೆ ಬೇಕೆಲ್ಲ ಮಾಡಿಸ್ಕೊತಿದ್ದಾರೆ ಅವರು. ಸ್ಕೂಟರ್ಸ್ ಕೂಡ ಇನ್ಕ್ಲೂಡ್ ಮಾಡಿ ನಮ್ಮ ಸರ್ಕಾರದಿಂದ ಸೈನ್ ಆಗಿದೆ. ಸೊ ನೀವು ಹೇಳ್ದಂಗೆ ಇದು ಮುಂದುವರಿಸಬೇಕಾ ಬೇಡ ಅನ್ನೋದಕ್ಕಾಗಿ ಮುಖ್ಯಮಂತ್ರಿಗಳು ಒಂದು ಉಪಸಮಿತಿ ನೇಮಿಸಿದ್ದಾರೆ. ನಾವು ಅಲ್ಲಿ ಒಂದು ಸ್ಪಷ್ಟವಾದ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ನಿಮ್ಮೆಲ್ಲ ಅಂಶಗಳನ್ನು ಏನಿದೆ ನಮ್ಮ ಕಮಿಟಿ ಕೂಡ ಇದಕ್ಕೆ ಚಿಂತನೆ ಮಾಡ್ತಾ ಇದೆ. ಖಂಡಿತವಾಗಿ ನಿಮ್ಮ ಏನು ಚಿಂತನೆ ಇದೆ, ನಿಮ್ಮ ಕಳಕಳಿ ಇದೆ, ಅದನ್ನು ಖಂಡಿತವಾಗಿ ನಾವು ಸಮಿತಿ ಮುಂದೆ ವರದಿ ಕೊಟ್ಟು ಅದನ್ನು ಸರ್ಕಾರಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ನೀವು ಹೇಳಿದಂಥ ಎಲ್ಲನೂ ರಕ್ಷಣೆ ಮಾಡುವಂಥ ಪ್ರಯತ್ನ ನಮ್ಮ ಇಲಾಖೆ ಮಾಡುತ್ತೆ.